ಯಾರು ಅಕೌಂಟ್ ಗೊತ್ತಿಲ್ಲ ಸರ್ ಅದು ಅದೇ ಸರ್ ನಾನು ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್ ಮಾಡಿಸ್ತಾ ಇದ್ದೀನಿ ಬೆದರಿಸ್ಬಿಟ್ಟು ನೀನು ಹಂಗೆ ಹೇಳಿದ್ರೆ ನಿಮ್ಮ ಮೇಲೆ ತಿರ್ಗಾ ಬಿಡಲ್ಲ ನಿನ್ನ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಅವರು ಲೆಟರ್ ಕೊಟ್ಟವ್ರನ್ನ ಮಾತ್ರಕ್ಕೆ ಬಿಡಕ್ಕಾಗಲ್ಲ. ಇಲ್ಲ ಸರ್ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್. You write a letter to the CCF. ಈ ಥರ ಕೆಮಿಕಲ್ಲಿ ಇದಾಗ್ತದೆ, ತೀರ್ಮಾನ ಆಗಿದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಎಂಕ್ವೈರಿ ಆಗ್ತದೆ. ಅವನು ಮೇಲ್ನೋಟಕ್ಕೆ ಸಾಬೀತಾಗ್ತದೆ, ಅವ್ನು ಸಪ್ರೇಟಾಗಿ ಇಡಕ್ಕೇಳಿ, ಆಮೇಲೆ ಮಾತಾಡಲಿ. ಅವನು ನಿರಪರಾಧಿ ಆಗಿದ್ರೆ ದುಡ್ಡು ಕೊಡಲಿ ಆಗ್ತದೆ. 35,000 ರೂಪಾಯಿ ಒಬ್ಬ ರೈತ ತಗೋಬರ್ಬೇಕು ಅಂದ್ರೆ ಎಲ್ಲಿಂದ ಯಾರು ತಲೆ ಹೊಡಿಬೇಕವ, ಯಾರು ತಲೆ ಹೊಡಿಬೇಕು ಹೇಳಿ. ನಾನು ಐ ಥಾಟ್ ಇಟ್ಸ್ 500,000 ಅನ್ಕೊಂಡೆ. ಆಯಿತು, ಇದೊಂದು ಅಣ್ಣ ನಾನು ಕನ್ಫರ್ಮ್ ಮಾಡ್ಬಿಡ್ತೀನಿ ಅಣ್ಣ. ಇದು ಒಂದು ನಿಮಿಷ ಭಾಳ ವಿಚಾರ ಎರಡೇ ನಿಮಿಷ ಬೇಗ ಹೇಳ್ಬೇಕು ನೀವು. ಭಾಳ ವಿಚಾರ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗ ಮನೆ ದಿಶಾ ಮೀಟಿಂಗ್ ಅಲ್ಲಿ ಅವತ್ತು ಭಾಗವಹಿಸಿದಂತ MP ಅವರು, MLAಗಳು, MLCಗಳು ನಾವೆಲ್ಲ ಚರ್ಚೆ ಮಾಡಿದ್ವಿ. ಮೇಡಮ್ ಅವತ್ತು ಆಬ್ಸೆಂಟ್ ಆಗಿದ್ರು. ಮೇಡಮ್ ಅವ್ರ ಪರವಾಗಿ ರಘು ಅಂತ ಅವರ ಆಫೀಸರ್ ಬಂದಿದ್ರು. ಅವತ್ತು ಬಹಳ ಗಂಭೀರವಾದ ವಿಚಾರಗಳು ಕೆಲವೆಲ್ಲ ಚರ್ಚೆ ಆಯಿತು. ಏನೋ ಅದೇ ಆಗಲೇ ಇವ್ರು ಹೇಳೋದಂಗೆ PWD ರೋಡಲ್ಲಿ ಅವ್ರ ಪರ್ಮಿಷನ್ ಇದೆ, ಇವರು ಸಸಿ ನೆಟ್ಟು ಮತ್ತೀಗ ಅವ್ರಿಗೆ 18 ಲಕ್ಷ ಕಟ್ಟಬೇಕು ಅಂತ ಹೇಳೋದು. ಮತ್ತು ಇನ್ನೊಂದು ಮಾಲೂರು ಮತ್ತು ಕೋಲಾರ ತಾಲೂಕು ಬಾರ್ಡರ್ ಯಾವುದೋ ಒಂದು ರಸ್ತೆ ವಿಚಾರಕ್ಕೆ ಇವೆಲ್ಲ ಪ್ರಸ್ತಾಪ ಆಯಿತು. ಇವ್ರು ಬರದೇ ಇದ್ದ ಕಾರಣಕ್ಕೆ ಮತ್ತೆ ನೆಕ್ಸ್ಟ್ ಡೇ ಮೀಡಿಯಾದವ್ರಿಗೆ ಇವ್ರನ್ನ ಈ ರೀತಿ ದಿಶಾ ಮೀಟಿಂಗಲ್ಲಿ ಈ ರೀತಿ ಚರ್ಚೆ ಆಗಿದೆ, ನಿಮ್ಮ ಇಲಾಖೆಯ ವಿಚಾರ, ಗಂಭೀರ ವಿಚಾರ ಚರ್ಚೆ ಆಗಿದೆ, ಜನಪ್ರತಿನಿಧಿಗಳು ನೇರವಾಗಿ ಇವತ್ತು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವ್ರು ಮೀಡಿಯಾದವ್ರಿಗೆ ಜನಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಜನಪ್ರತಿನಿಧಿ ದಿಕ್ ತಪ್ಪಿಸ್ಬಿಟ್ಟು ರೋಡ್ಗಳೆಲ್ಲ ಉಲ್ಟಾ ಮಾಡಿ, ಕೆರೆಗಳೆಲ್ಲ ಉಲ್ಟಾ ಮಾಡಿ ಹೇಳೋದು ನಮ್ಮ ಇಲಾಖೆ ಕೆಲಸ ಮಾಡೋದಕ್ಕೆ ನಮ್ಗೆಲ್ಲ ಅಡ್ಡಿಪಡಿಸ್ತಿದ್ದಾರೆ ಅಂತ ಹೇಳ್ತಾರೆ. ಯಾವ ಜನಪ್ರತಿನಿಧಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ? ಯಾರು ನಿಮ್ಮ ಕರ್ತವ್ಯ ನಿರ್ವಹಿಸೋದಕ್ಕೆ ನಿಮ್ಮ ಅಡ್ಡಿಪಡಿಸ್ತಾ ಇದ್ದಾರೆ, ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಅದನ್ನ ನೀವು ನೇರವಾಗಿ ಹೇಳಿ, ತಪ್ಪೇನಿಲ್ಲ. ಇವಾಗ ಮೀಟಿಂಗ್ ಅಲ್ಲಿ ಹೇಳಿ ಮೇಡಮ್, ಅದು ಯಾರು ನಿಮ್ಗೆ ಅಡ್ಡಿಪಡಿಸಿದ್ರು, ಯಾರು ತೊಂದರೆ ಕೊಟ್ಟರು ಇಲ್ಲ ಇಲ್ಲ ಇವಾಗ ಡಿಸ್ಪ್ಲೇ ಮಾಡೋಣ. ಮೀಡಿಯಾ ನೀವು ಮಾತಾಡಿರೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡೋಣ. ಅಲ್ಲಲ್ಲ, ಹೇಳಕ್ ಕೇಳಿ. ನೀವ್ ಹೇಳಿದ್ದೀರಿ ಅದು ಬೇಕಾದ್ರೆ ಈ ಮೀಟಿಂಗ್ ಅಲ್ಲಿ ಆನ್ ಮಾಡ್ತೀವಿ, ಡಿಸ್ಪ್ಲೇ ಮಾಡೋಣ. ಒಂದು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆಯಣ್ಣ. ಈಗ ಇವ್ರಿಗೆ 1930-40ರಲ್ಲಿ ನೋಟಿಫಿಕೇಶನ್ ಆಗಿದೆ ಅರಣ್ಯ ಭೂಮಿ ಅಂತ, ರೈತರಿಗೆ ಮಂಜೂರಾಗಿರೋದು. ಅದಾದ್ಮೇಲೆ 1960ರಲ್ಲಿ, 70ರಲ್ಲಿ, 80ರಲ್ಲಿ, ಅದಾದ್ಮೇಲೆ ಏನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂತು ದೇವರಾಜ ಕಾಲದಲ್ಲಿ, ಅದಾದ್ಮೇಲೆ ದರ್ಖಾಸ್ತ್ ಕಮಿಟಿ ಬಂತು. ದರ್ಖಾಸ್ತ್ ಕಮಿಟಿ ಮುಖಾಂತರ ರೈತರಿಗೆಲ್ಲ ಮಂಜೂರಾಗಿದೆ. ನಿಮ್ ಲ್ಯಾಂಡ್ ಅನ್ನ ನಿಮಗೆ ಮಂಜೂರಾದ್ಮೇಲೆ ನೀವು ಕಂದಾಯ ದಾಖಲೆಗಳಲ್ಲಿ ಅರಣ್ಯ ಇಲಾಖೆ ಅಂತ ನೀವೇನಾದ್ರೂ ಕೂಡ ಅವತ್ತು ಮಾಡಿಸಿದ್ರೆ ಇವತ್ತು ಈ ಗೊಂದಲಗಳಾದ್ರೂ ಇರ್ತಿರ್ಲಿಲ್ಲ. ಇವತ್ತು ಕಂದಾಯ ಇಲಾಖೆಯಲ್ಲೇ ಉಳ್ಕೊಂಡಿದ್ದರಿಂದ, ಕಂದಾಯ ಇಲಾಖೆಯಲ್ಲಿ ಗೋಮಾಳದಲ್ಲಿ ಉಳ್ಕೊಂಡಿದ್ದರಿಂದ ರೈತರಿಗೆ ಅವತ್ತಿದ್ದಂತ ಅಧಿಕಾರಿಗಳಾಗ್ಬೋದು, ಅವತ್ತಿದ್ದಂತ ಜನಪ್ರತಿನಿಧಿಗಳಾಗ್ಬೋದು ಕಂದಾಯ ಇಲಾಖೆ ಜಮೀನು ಮಂಜೂರು ಮಾಡಿದ್ದಾರೆ ವಿನಃ ನಿಮ್ಮ ಜಮೀನು ಮಂಜೂರು ಮಾಡಲಿಲ್ಲ. ಇವತ್ತು ನೀವೇನ್ ಕ್ಲೈಮ್ ಮಾಡ್ತಾ ಇದ್ದೀರಿ, 30s 40s ಅಲ್ಲಿ ನಮಗಾಗಿದೆ ಅಂತ ನೋಟಿಫಿಕೇಶನ್ ತಗೊಂಡು ಇಡ್ತಿದ್ದೀರಿ. ಆಮೇಲೆ ದರ್ಖಾಸ್ತ್ ಕಮಿಟಿ ಅಸ್ತಿತ್ವಕ್ಕೆ ಬಂದ್ಮೇಲೆ ಶಾಸಕರ ಅಧ್ಯಕ್ಷ ಆದ್ಮೇಲೆ ಅದ್ರಲ್ಲಿ ಮೆಂಬರ್ಸ್ ಇರ್ತಾರೆ. ಅದ್ರಲ್ಲಿ ಕಂದಾಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದಿ ಮೆಂಬರ್ ಇರ್ತಾರೆ. ಏನ್ ಸರ್ DC ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಮೆಂಬರ್ ಇರ್ತಾರಲ್ಲ, ಅದು ದರ್ಖಾಸ್ತ್ ಕಮಿಟಿಯಲ್ಲಿ ಇದ್ದಾರೆ ಸರ್, ಇರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದರ್ಖಾಸ್ತ್ ಕಮಿಟಿ ಬರ್ತಾರೆ, ಅವರು ಕೂಡ ಒಪ್ಪಿಗೆ ಕೊಟ್ಟಿರ್ತಾರೆ. ಆಮೇಲೆ 50-60 ವರ್ಷ ಕಾಲ ಅನುಭವದಲ್ಲಿರ್ತಕ್ಕಂಥ ರೈತರ ಜಮೀನನ್ನ ನೀವು ಏಕಾಏಕಿ ಒಕ್ಕಲಿಸಿದಂತ ಕೆಲವು ಸಂದರ್ಭಗಳಲ್ಲಿ ಕೆಲವು ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಕೆಲವು ಆದೇಶಗಳು ಮಾಡಿದಾವೆ. ಏನ್ ಆದೇಶ ಮಾಡಿದೆ ಅಂದ್ರೆ, ಇದು ಗೊಂದಲದಲ್ಲಿದೆ, ಇದು ಕಂದಾಯ ಇಲಾಖೆಗೆ ಸೇರ್ತಕ್ಕಂಥ ಜಮೀನ, ಅರಣ್ಯ ಇಲಾಖೆಗೆ ಸೇರ್ತಕ್ಕಂಥ ಜಮೀನ. ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಸರ್ವೆ ಡಿಪಾರ್ಟ್ಮೆಂಟ್ ನವರು ಜಾಯಿಂಟ್ ಸರ್ವೆ ಮಾಡಿ ಇದು ಕಂದಾಯ ಇಲಾಖೆಗೆ ಸೇರ್ಬೇಕಾ, ಅರಣ್ಯ ಇಲಾಖೆಗೆ ಸೇರ್ಬೇಕಂತ ತೀರ್ಮಾನ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇದ್ಯಾವುದನ್ನು ಫಾಲೋ ಮಾಡ್ತಿಲ್ಲ. ಇನ್ನೊಂದು ಸರ್ಕಾರಿ ಸುತ್ತೋಲೆ ಏನ್ ಹೇಳ್ತದೆ, 3 ಎಕರೆ ಕಡಿಮೆ ಇದ್ರೆ ಅದನ್ನ ಒಕ್ಕಲೆಬ್ಬಿಸಬಾರ್ದು ಅಂತಾರೆ. ಅಂತದನ್ನು ಒಕ್ಕಲೆಬ್ಬಿಸ್ತದೆ. 3 ಎಕರೆ ಅಲ್ಲ, 30 ಗುಂಟೆ ಇರೋದನ್ನ ಮಾಡಿದ್ದಾರೆ ಕೇತಗಾನಹಳ್ಳಿಯಿಂದ ಶ್ರೀನಿವಾಸಪುರ ತಾಲೂಕಿನಲ್ಲಿ. ಈ ರೀತಿ ಏನಾಗಿದೆ ಅಂತಂದ್ರೆ, ಯಾವ ಸರ್ಕಾರ ಸುತ್ತೋಲೆಗಳಾಗ್ಬೋದು, ಯಾವ ಕೋರ್ಟ್ ಆದೇಶ ಆಗ್ಬೋದು, ಇದು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ದೆ ನೀವು ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದಂಗೆ ನೀವೆಲ್ಲ ಕೂಡ ಗವರ್ಮೆಂಟ್, ನೀವೇನು ಅಬೋಧ ಗವರ್ಮೆಂಟ್ ಅಲ್ಲ. ಇವತ್ತು ಹಿಂದೆ ಇದೇ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಜಾಯಿಂಟ್ ಸರ್ವೆ ಆಗೋರು ಕೂಡ ಮಾಡಬೇಡಿ ಅಂತ ಹೇಳಿ. ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮಿಗೆ ಬಂದಿದ್ದ ದಿವಸ ಕೂಡ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ನಿಮಗೂ ಕೂಡ ಆದೇಶ ಮಾಡಿದ್ರು. ಆದ್ಮೇಲೆ ಕೂಡ ನಡೀತಾನೆ ಇದೆ.
ಇವತ್ತು ಶ್ರೀರಂಗರಲ್ಲಿ ನಿಮಗೆ 943 ಎಕರೆಯಲ್ಲಿ ನಿಮಗೆ ನೋಟಿಫಿಕೇಶನ್ ಪ್ರಕಾರ ಇರೋದು 409 ಎಕರೆ 35 ಗುಂಟೆ, ರೈತರಿಗೆ 253 ಎಕರೆ ಆಗಿದೆ. ನೀವು ರೈತ